1999 ಭಾರತದ ಹೆಮ್ಮೆಯನ್ನು ಜಗತ್ತಿಗೆ ತೋರಿಸಿದ ಒಂದು ವರ್ಷ. ಕಾರ್ಗಿಲ್ ಯುದ್ಧ ಇದು ಯಾರಿಗೆ ಗೊತ್ತಿರಲ್ಲ ಹೇಳಿ. ನಮ್ಮ ದೇಶದ ಸೈನಿಕರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಹೋರಾಡಿ ನಮ್ಮ ದೇಶದ ಧ್ವಜವನ್ನು ಹೆಮ್ಮೆಯಿಂದ ಹಾರಾಡಿಸಿದ ದಿನ. ಆ 1999 ವಾರ್ ಒಳಗೆ ಆಲ್ಮೋಸ್ಟ್ 545 ಸೋಲ್ಜರ್ಸ್, ಇಂಡಿಯನ್ ಸೋಲ್ಜರ್ಸ್ ತಮ್ಮ ಜೀವನ ಸ್ಯಾಕ್ರಿಫೈಸ್ ಮಾಡಿದ್ರು ನಮ್ಮ ಇಂಡಿಯಾ ಸಲುವಾಗಿ. ಸೊ ಅದ್ರ ಮೆಮೊರೇಬಲ್ ಆಗಿ 2004 ಕನ್ಸ್ಟ್ರಕ್ಟ್ ಮಾಡ್ಯಾರ. ಹಿಮಾಲಯದ ಕಲ್ಲು ಬೆಟ್ಟಗಳ ನಡುವೆ ಶೂನ್ಯಕ್ಕಿಂತ ಕಡಿಮೆ ತಾಪಮಾನದಲ್ಲೂ ನಮ್ಮ ಭಾರತೀಯ ಯೋಧರು ದೇಶದ ಪ್ರತಿಯೊಂದು ಇಂಚು ಭೂಮಿಯನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದರು. ಕಾರ್ಗಿಲ್ ಯುದ್ಧ ಇದು ಕೇವಲ ಒಂದು ಯುದ್ಧವಲ್ಲ, ಭಾರತದ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿಯ ಜೀವಂತ ಇತಿಹಾಸ. ಪ್ರತಿ ಬೆಟ್ಟ, ಪ್ರತಿ ಕಲ್ಲು ನಮ್ಮ ವೀರ ಯೋಧರ ಸಾಹಸದ ಕಥೆಯನ್ನು ಇಂದಿಗೂ ಹೇಳುತ್ತದೆ. ಇಂದು ನಾವು ಈ ಐತಿಹಾಸಿಕ ನೆಲದತ್ತ ಪ್ರಯಾಣಿಸುತ್ತಿದ್ದೇವೆ. ನಮ್ಮ ಹೆಮ್ಮೆಯ ವೀರರ ನೆನಪುಗಳನ್ನು ಹತ್ತಿರದಿಂದ ಅನುಭವಿಸೋಣ. ಬನ್ನಿ, ಕಾರ್ಗಿಲ್ನ ಈ ವೀರಭೂಮಿಯ ಕಥೆಯನ್ನು ಒಟ್ಟಾಗಿ ನೋಡೋಣ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಸೊ ಇದು ಗನ್ ಹಿಲ್ ವೆಪನ್ ಆ ಟೈಮ್ದಾಗ ಯೂಸ್ ಮಾಡಿದ್ದೆ. ಸೊ ಇವಾಗ ಪೇಂಟ್ ಅದು ಮಾಡಿ ಮಸ್ತ್ ಇಟ್ಟಾರ. ನಾ ಹೇಳ್ದಂಗೆ 1996 ಒಳಗೆ ಕಾರ್ಗಿಲ್ ವಾರ್ ಏನಾಯ್ತಲ್ಲ, ಅವಾಗ ಆದಾಗ ಅದ್ರ ಮೆಮೊರಿಯಲ್ ಸಂಬಂಧ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ಯಾರ. ಇದು 2004 ಕನ್ಸ್ಟ್ರಕ್ಟ್ ಮಾಡ್ಯಾರ. ಮತ್ತು ಇನ್ನೊಂದು ನಮ್ಮ 545 ಇಂಡಿಯನ್ ಸೋಲ್ಜರ್ಸ್ ತಮ್ಮ ಜೀವನ ಸ್ಯಾಕ್ರಿಫೈಸ್ ಮಾಡ್ಯಾರ ಈ ವಾರ್ ಸಲುವಾಗಿ. ಇದು ಎದಕ್ಕೆ ವಾರ್ ಆಯ್ತಪ್ಪ ಅಂತಂದ್ರೆ, ಪಾಕಿಸ್ತಾನ ಟ್ರೇಡ್ ಚಾನಲ್ಸ್ನ ಏನದವಲ್ಲ ಅದನ್ನು ಬಂದ್ ಮಾಡೋ ಸಂಬಂಧ ಇದು ವಾರ್ ಆಗಿದ್ದು ಆ್ಯಕ್ಚುಲಿ. ಇಲ್ಲಿ ನೋಡ್ರಿ ಇಷ್ಟು ದೊಡ್ಡ ಫ್ಲಾಗ್ ಹಾಕ್ಯಾರ, ಎಷ್ಟು ಮಸ್ತ್ ಹಾರಾತೈತಿ. ಮತ್ತಿದು ಆಪ್ರೇಷನ್ ಇರ್ತಾವ ಪ್ರತಿ ವಾರಿಗೂ. ಸೊ ಇದು ಕಾರ್ಗಿಲ್ ಏನು ವಾರ್ ಆಯ್ತಲ್ಲ, ಅದಕ್ಕೆ ಆಪ್ರೇಷನ್ ವಿಜಯ್ ಅಂತಿತ್ತು. ಇಲ್ಲಿ ನೋಡ್ರಿ ಅದಕ್ಕೆ OP ವಿಜಯ್ ಅಂತೈತಿ. ಅದಕ್ಕೆ ಆಪ್ರೇಷನ್ ವಿಜಯ್ ಅಂತೇಳಿ ನೇಮ್ ಮಾಡಿದ್ರಂತ. ಯುದ್ಧದಾಗ ಜೀವ ಕೊಟ್ಟು ಬ್ರೇವ್ ಸೋಲ್ಜರ್ ಸಲುವಾಗಿ ದೀಪ ಹಚ್ತಾರ. ನಾ ಹೆಂಗೆ ದೀಪ ಹಚ್ಚಲ್ಲ ಹಂಗೆ ಇದೇ ಥರ ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಸುರಿತಿರುತ್ತಂತದ. ಮತ್ತು ಫುಲ್ ಆಲ್ಮೋಸ್ಟ್ ಎಷ್ಟು ಮಸ್ತ್ ಐತೆ ನೋಡ್ರಿ ಇದು ಜಾಗ. ಎಷ್ಟು ಚಂದ ಐತಂದ್ರೆ ಲಿಟ್ರಲಿ ನೋಡಕ್ಕೆ ಮಸ್ತ್ ಅನ್ಸಾತೈತಿ. ಸುತ್ತಮುತ್ತ ಇವು ಗುಡ್ಡ ನೋಡ್ರಿ. ಆ ವಾರದ ಟೈಮ್ದಾಗೂ ಫುಲ್ ಸ್ನೋಫಾಲ್ ಆಗತ್ತಿತ್ತಂತ ಅವಾಗೇನೋ. ಇಲ್ಲಿ ಡಿಸ್ಕ್ರಿಪ್ಷನ್ದಾಗ ಮೆನ್ಷನ್ ಮಾಡಿದ್ರು, ಮೀನ್ಸ್ ಇಲ್ಲಿ ಇನ್ಫಾರ್ಮೇಷನ್ ನೋಟಿಸ್ ಬೋರ್ಡ್ ಒಳಗೆ. ಬಟ್ ಇಲ್ಲಿ ಸುತ್ತಮುತ್ತ ಗುಡ್ಡ ಮಾತ್ರ ಭಾರಿ ಕಾಣತ್ತಾವ. ಇಲ್ಲಿ ಹಿಂದೂ ಗುಡ್ಡ. ಇಲ್ಲಿ ನೋಡ್ರಿ ನಾ ಹೇಳಿದ್ನಲ್ಲ, 545 ಜನ ಏನು ಅವ್ರ ಜೀವ ಕೊಟ್ಟಾರಲ್ಲ ಈ ಕಾರ್ಗಿಲ್ ವಾರದಾಗ, ಅವ್ರು ಅಷ್ಟುದ್ದು ಇಲ್ಲಿ ಸಮಾಧಿ ಅದಾವು. ಪ್ರತಿಯೊಂದು ಇದ್ರ ಮೇಲೂ ಅವ್ರದ್ದು ನೇಮು ಅಲ್ಲಿ ಇನ್ಫಾರ್ಮೇಷನ್ ಐತೆ ನೋಡಿ. ಇನ್ ದಿ ಮೆಮರಿ ಆಫ್ ಅವ್ರದ್ದೇನೋ ಪರ್ಟಿಕ್ಯುಲರ್ ನಂಬರ್, ಭಜನ್ ಸಿಂಗ್, of a one God who made this supreme sacrifice while serving the nation on 4 June 1965. ಸೊ ಅವ್ರೊಬ್ಬರದಲ್ಲ, ಹಿಂಗೆ ಆಲ್ಮೋಸ್ಟ್ 540 ಜನ ಅಂತೂ ಸಮಾಧಿ ಐತಿಲ್ಲೇ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡ್ದಂಗೆ, ಮೋಸ್ಟ್ ಆಫ್ ದಿ ಇಂಡಿಯನ್ ಸೋಲ್ಜರ್ಸ್ ಆಸಾಮ್ ಮತ್ತು ಪಂಜಾಬ್ ಬರೀ ಅವರು ಅದಾರ. ಪಂಜಾಬು, ಆಸಾಮ್. ಪಂಜಾಬ್ ಸ್ಟೇಟ್ ಅಂತೂ ಎಷ್ಟು ಜನ ಆರ್ಮಿಗೆ ಬಂದು ಸೇರ್ಕೋತಾರೆ ಅಂದ್ರೆ ಮಸ್ತ್ ಅನಿಸ್ತೈತಿ. ಕರ್ನಾಟಕದವರು ಇರ್ತಾರೆ ಇಲ್ಲಿ ಯಾರು, ಬಟ್ ನಂಗೆ ಸಿಗತ್ತಿಲ್ಲ, ಭಾಳ ಅದಾವು. ಅಲ್ಲಿ ನೋಡ್ರಿ ವಿಜಯ ಸಿಕ್ಕ ಮೇಲೆ ಅದೊಂಥರ ಸ್ಟ್ಯಾಚ್ಯೂ ಮಾಡ್ಯಾರ. ಅಂದ್ರೆ ನಾವು ಗೆದ್ದೀವಲ್ಲ, ಅದು ಕಾರ್ಗಿಲ್ ವಾರ ಅದ್ರ ಸಲುವಾಗಿ, ಆನ್ ಮೆಮ್ರಿ ಆಫ್ ದ್ಯಾಟ್. ಇಲ್ಲಿ ನೋಡ್ರಿ ಇಲ್ಲೇ ಸ್ನೋ ಐತಿ. ಸೊ ಈ ಯುದ್ಧ ಆಗುವಾಗೂ ಸ್ನೋಫಾಲ್ ಆಗತ್ತಿತ್ತಂತಿಲ್ಲೇನೋ. ಸೊ ನಾವು ಇವಾಗ ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ. ಮತ್ತು ಇಲ್ಲಿ ಒಳಗೆ ಮ್ಯೂಸಿಯಮ್ನೂ ಇತ್ತು. ಮ್ಯೂಸಿಯಮ್ ಒಳಗೆ ಎಲ್ಲ ರಿಯಲ್ ವೆಪನ್, ಅವ್ರು ಯೂಸ್ ಮಾಡಿದ್ದು ಡ್ರೆಸ್, ಎಸೆಸರೀಸ್ ಎಲ್ಲ ಇತ್ತು. ಬಟ್ ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ, ಸೊ ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಸೊ ಬಟ್ ಮಸ್ತ್ ಐತೆ ಪ್ಲೇಸ್ ಮಾತ್ರ, ನೋಡಕ್ಕೆ ಮಸ್ತ್ ಅನ್ನಿಸ್ತ. ಮತ್ತು ಇನ್ನೊಂದು ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು, ಪಂಜಾಬ್ದವ್ರಂತೂ
ಭಾಳ ಅಂದ್ರೆ ಭಾಳ ಅದಾರ. ಒಂದು 60% ಇಂಡಿಯನ್ ಆರ್ಮಿ ಪಂಜಾಬ್ದವ್ರು ಅದಾರ. ಅದೊಂದು ಮಸ್ತ್ ಅನಿಸ್ತು. ಐ ಥಿಂಕ್ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.